ಡೋರ್ ಫ್ರೇಮ್ ಅಳವಡಿಕೆಯ ಬಗ್ಗೆ ಮಾಹಿತಿ. ನನ್ನ ಒಂದು ಸೈಟ್ನಲ್ಲಿ ಈಗ ಏನು ಕೆಲಸ ನಡೆಯುತ್ತಿದೆ ಎಂದರೆ ಚೌಕಟ್ಟುಗಳನ್ನು ಅಳವಡಿಸುತ್ತಿದ್ದಾರೆ. ಇವು ಬೆಡ್ರೂಮ್ನ ಡೋರ್ ಫ್ರೇಮ್ಗಳು. ಚೌಕಟ್ಟುಗಳನ್ನು ಯಾವ ರೀತಿ ಅಳವಡಿಸಬಾರದು ಎನ್ನುವುದಕ್ಕೆ ಇಲ್ಲೊಂದು ಉತ್ತಮ ಉದಾಹರಣೆ ಇದೆ. ಏಕೆಂದರೆ ಇಲ್ಲಿ ನೀವು ನೋಡುತ್ತಿರಬಹುದು, ಚೌಕಟ್ಟು ಅಳವಡಿಸುವುದಕ್ಕಿಂತ ಮೊದಲೇ ಗೋಡೆಯ ನಿರ್ಮಾಣ, ವಾಲ್ ಕನ್ಸ್ಟ್ರಕ್ಷನ್ ಮುಗಿದಿದೆ ಮತ್ತು ಪ್ಲಾಸ್ಟರಿಂಗ್ ಕೆಲಸವೂ ಮುಕ್ತಾಯವಾಗಿದೆ. ಹೀಗಿರುವಾಗ ನೀವು ಚೌಕಟ್ಟು ಅಳವಡಿಸಬೇಕೆಂದರೆ ಈಗಾಗಲೇ ಮಾಡಲಾದ ಪ್ಲಾಸ್ಟರಿಂಗ್ ಅನ್ನು ತೆಗೆಯಬೇಕಾಗುತ್ತದೆ. ಈ ರೀತಿ ಮಾಡುವುದರಿಂದ ಕಾಂಟ್ರಾಕ್ಟರ್ಗೆ 2 ಬಾರಿ ಹಣ ಪಾವತಿಸಬೇಕಾಗುತ್ತದೆ. ಡಬಲ್ ಪೇಮೆಂಟ್. ಆದ್ದರಿಂದ ಈ ಪದ್ಧತಿಯನ್ನು ಅನುಸರಿಸಬೇಡಿ. ನಮ್ಮ ಸೈಟ್ನಲ್ಲಿ ಏನಾಯಿತೆಂದರೆ, ನಾವು ಆರಂಭದಲ್ಲಿ ಗ್ರಾನೈಟ್ ಚೌಕಟ್ಟು ಅಳವಡಿಸಬೇಕೆಂದು ಅಂದುಕೊಂಡಿದ್ದೆವು. ಆದರೆ ಆನಂತರ ನಮ್ಮ ಕಾಂಟ್ರಾಕ್ಟರ್ ಮತ್ತು ಬಿಲ್ಡರ್ ಸೇರಿ ಮರದ ಚೌಕಟ್ಟನ್ನೇ ಅಳವಡಿಸೋಣ ಎಂದು ತೀರ್ಮಾನಿಸಿದರು. ಇಂತಹ ಸಂದರ್ಭದಲ್ಲಿ ಚೌಕಟ್ಟನ್ನು ಹೇಗೆ ಅಳವಡಿಸಬೇಕೆಂದರೆ, ನೀವು ಮಾಡಿದ ಪ್ಲಾಸ್ಟರಿಂಗ್ ಮಟ್ಟಕ್ಕೆ ಸರಿಯಾಗಿ ನಿಮ್ಮ ಚೌಕಟ್ಟು ಬಂದಿರಬೇಕು. ಅದಾದ ನಂತರ ಚೌಕಟ್ಟಿನ 2 ಬದಿಗಳನ್ನು ಪ್ಲಮ್ ಸಹಾಯದಿಂದ ನೇರವಾಗಿ ಇಡಬೇಕು. ನಂತರ ಹೋಲ್ಡ್ ಫಾಸ್ಟ್ ಇರುವ ಜಾಗದಲ್ಲಿ ಸಿಮೆಂಟ್ ಮತ್ತು ಚಿಪ್ಪಿಂಗ್ ಮಿಶ್ರಣವನ್ನು ಅನ್ವಯಿಸಬೇಕು. ಆಮೇಲೆ ಒಂದು ಟ್ರೈ ಸ್ಕ್ವೇರ್ ಉಪಕರಣವನ್ನು ತೆಗೆದುಕೊಂಡು ಚೌಕಟ್ಟು ಮತ್ತು ಗೋಡೆ 2 ಸಮತಟ್ಟಾಗಿದೆಯೇ ಎಂದು ಪರೀಕ್ಷಿಸಬೇಕು. ಈ ರೀತಿ ಅಳವಡಿಸಿದ ಚೌಕಟ್ಟುಗಳಿಗೆ ಕನಿಷ್ಠ 7 ದಿನಗಳ ಕಾಲ ಕ್ಯೂರಿಂಗ್ ಮಾಡುವುದು ಕಡ್ಡಾಯ.